ಹಾ ಹಾ ನೆಕ್ಸ್ಟ್ ಲೆವೆಲ್ ಗೈಸ್. ಈ ತರ ಮಾಡ್ಕೊಂಡು ಕುಡೀರಿ, ತುಂಬಾ ಆರೋಗ್ಯಕರವಾದ ಅಮೃತ ಪೇಯ. ಇವತ್ತು ಸಮ್ಮರ್ ಸ್ಪೆಷಲ್ ಮತ್ತೊಂದು ಜ್ಯೂಸ್ ರೆಸಿಪಿ, ಓಕೆನಾ. ಆ್ಯಂಡ್ ಇದು ವೆರಿ 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 ಹೆಲ್ದಿ ರೆಸಿಪಿ, ಓಕೆನಾ. ಏನು ಅಂತ ಅಂದರೆ, ನೀವು ಡ್ರೈ ಫ್ರೂಟ್ಸ್, ಓಕೆನಾ, ಡ್ರೈ ಫ್ರೂಟ್ಸಿಂದ ಒಂದು ಮಿಲ್ಕ್ ಶೇಕ್. ನೀವು ಆಚೆಗಡೆ ಜ್ಯೂಸ್ ಎಲ್ಲ ಕುಡಿಯೋಕೆ ಹೋದಾಗ ಒಂದು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಅಂತ ಅಂದರೆ ತುಂಬ ಥಿಕ್ಕಾಗಿರುತ್ತೆ, ಮತ್ತು ಅದೊಂದು 2-3 ಸಲ ಒಂದೆರಡು ಸಿಪ್ ತೊಗೊಂಡ್ಮೇಲೆ ಒಂಥರ ಓವರ್ ಅನ್ಸೋದು, ಹೆವಿ ಅನ್ಸೋದು, ಎದೆ ಮೇಲೆ ನಿಂತ್ಕೊಳ್ಳುತ್ತೆ ಅನ್ಸೋದು, ಇದೆಲ್ಲ ಅನಿಸುತ್ತೆ, ಕರೆಕ್ಟ್ ಅಲ್ವಾ. ಆದರೆ ನಾವು ಇವತ್ತು ಮನೆಯಲ್ಲೇ ಒಂದು ತೆಳ್ಳಿಗೆ, ಆಯಿತಾ, ತೆಳ್ಳಿಗೆ ತುಂಬ ಹೆಲ್ದಿಯಾಗಿರುವಂಥ ಒಂದು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ನ ನಿಮಗೆ ಹೇಳ್ಕೊಡ್ತೀವಿ. ಆ್ಯಂಡ್ ಇದು ಆ್ಯಕ್ಚುಲಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಆ್ಯಂಡ್ ಯಾರು ಬೇಕಾದರೂ ಇದನ್ನು ಕುಡಿಬಹುದು. ಸೊ ಮಿನಿಮಲ್ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿ, ನಾನೇನು ತುಂಬ ನನಗೆ ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ, ಮಿನಿಮಲ್ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಮತ್ತು ನಿಮಗೆ ಡ್ರೈ ಫ್ರೂಟ್ಸ್ ಬಗ್ಗೆ ಕೆಲವೊಂದಷ್ಟು ಟಿಪ್ಸ್ನ ಕೊಟ್ಬಿಡ್ತೀನಿ ನಾನು. ಆ್ಯಕ್ಚುಲಿ ರೆಸಿಪಿನ ತೋರಿಸೋದಕ್ಕಿಂತ ಮುಂಚೆ, ತುಂಬ ಜನ ಬಾದಾಮಿನ ತಿನ್ನಬೇಕಾದ್ರೆ ಯೂಶಲಿ ಏನು ಮಾಡ್ತಾರೆ, ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ತಿನ್ನುವಂಥದ್ದು ಯೂಶಲಿ ಎಲ್ಲರೂ ಮಾಡ್ತಾರೆ. ಆದರೆ ಕೆಲವೊಂದಷ್ಟು ಜನಕ್ಕೆ ಇದ್ರ ಬಗ್ಗೆ ಕರೆಕ್ಟಾಗಿ ನಾಲೆಡ್ಜ್ ಇಲ್ಲ. ಏನಕ್ಕೆ ಬಾದಾಮಿನ ರಾತ್ರಿ ಎಲ್ಲ ನೆನೆ ಹಾಕಬೇಕು ಅಥವಾ ಏನಕ್ಕೆ ಸಿಪ್ಪೆ ತೆಗೆದು ತಿನ್ನಬೇಕು ಬಾದಾಮಿಯಲ್ಲಿ ಅಂತ ಹೇಳಿ ಕೆಲವರಿಗೆ ಗೊತ್ತಿಲ್ಲ. ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇದ್ರ ಬಗ್ಗೆ ಒಂದು ನನಗೆ ತಿಳಿದಿರುವಂಥದ್ದನ್ನು ಹೇಳ್ತೀನಿ ನಿಮಗೆ. ಬಾದಾಮಿ ಮೇಲೆ ಸಿಪ್ಪೆ ಇರುತ್ತೆ ಗೊತ್ತಾ, ಅದನ್ನು ತುಂಬ ಜನ ಅದು ವಿಷ ಇರುತ್ತೆ, ವಿಷಕಾರಿ ಅಂಶ ಇರುತ್ತೆ, ಅದಕ್ಕೆ ನಾವು ಅದನ್ನು ರಿಮೂವ್ ಮಾಡಿಬಿಟ್ಟು ತಿಂತೀವಿ. ಆಮೇಲೆ ಬುದ್ಧಿ ಜಾಸ್ತಿ ಆಗುತ್ತೆ, ಮಕ್ಕಳಿಗೆ ಬುದ್ಧಿ ಮುಂದೆ ಸ್ವಲ್ಪ ಶಾರ್ಪ್ ಆಗ್ತಾರೆ ಅಂತ ಹೇಳಿ ಕೆಲವೊಂದು ವಿಚಾರಗಳಿದ್ದಾವೆ, ಕರೆಕ್ಟು. ಆದರೆ ಇದನ್ನು ನಾವು ಇನ್ ಜನರಲ್ ಅಥವಾ ಇದನ್ನು ಸೈಂಟಿಫಿಕ್ ಆಗಿ ಅಥವಾ ನ್ಯೂಟ್ರಿಷನ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಬಾದಾಮಿ ಸಿಪ್ಪೆನ ಏನಕ್ಕೆ ತೆಗಿತಾರೆ ಫಸ್ಟ್ ಆಫ್ ಆಲ್ ಅಂತ ಅಂದರೆ, ಈ ಸಿಪ್ಪೆ ಏನಿದೆ, ಈ ಬಾದಾಮಿ ಸಿಪ್ಪೆಯಲ್ಲಿ ನೀವು ಅಂದ್ಕೊಂಡಿರೋ ಥರ ವಿಷಕಾರಿ ಅಂಶ ಖಂಡಿತವಾಗ್ಲೂ ಇಲ್ಲ. ಸೊ ಇವಾಗ ಬಾದಾಮಿ ಏನು ಅಂದರೆ, ಬಡವರ ಏನೋ ಬಾದಾಮಿ ತಿನ್ನೋಕ್ಕಾಗಿಲ್ಲ ಅಂದರೆ ಕಳ್ಳೆಕಾಯಿ ತಿಂತೀವಿ ಅಂತ ಹೇಳ್ತೀವಿ. ಸೊ ಬಾದಾಮಿ ಕಳ್ಳೆಕಾಯಿ ಎರಡೂ ಸೇಮ್, ಆಲ್ಮೋಸ್ಟ್ ಸಿಮಿಲರ್. ಒಂದಷ್ಟು ಪ್ರೋಟೀನು, ವಿಟಮಿನು, ಅದರಲ್ಲಿ ಏನೇನು ಬೇಕೋ ಅಂಶಗಳು ಸೇಮ್ ಅಂಶಗಳಿರುತ್ತೆ. ಈಗ ಕೆಲವ್ರಿಗೆ ಪಿತ್ತ ಅನ್ನೋದು ಇರುತ್ತೆ. ಇವಾಗ ನನಗೆ ಕಳ್ಳೆಕಾಯಿ ತಿಂದರೆ ಪಿತ್ತ ನನಗೆ. ಸೊ ಬಾದಾಮಿ ಸಿಪ್ಪೆನ ತಿಂದರೆ ಪಿತ್ತಕೋಶದಲ್ಲಿ ಪಿತ್ತ ಜಾಸ್ತಿ ಆಗುತ್ತೆ. ಸೊ ಪಿತ್ತ ಜಾಸ್ತಿ ಆಗುತ್ತೆ, ಬಾದಾಮಿ ಸಿಪ್ಪೆ ತಿಂದರೆ ಪಿತ್ತ ಜಾಸ್ತಿ ಆಗುತ್ತೆ, ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟ್ ಏನು ಅಂತ ಅಂದರೆ, ಐರನ್ನು, ಜಿಂಕು ಅನ್ನೋದು ನಮ್ಮ ಬಾಡಿಗೆ ತುಂಬ ಬೇಕಾಗಿರುತ್ತೆ. ನಾವು ಸಿಪ್ಪೆ ಸಮೇತ ತಿಂದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಆ ಸಿಪ್ಪೆ ಉಲ್ಟಾ ರಿಯಾಕ್ಟ್ ಮಾಡುತ್ತೆ. ಈ ಜಿಂಕು, ಐರನ್ನು ಬೇರೆ ಅಂಶದಿಂದ ಬರೋದನ್ನ ತಡೆ ಹಿಡ್ಕೊಳ್ಳುತ್ತೆ. ಸೊ ಹಾಗಾಗಿ ಮೇಜರ್ ಆಗಿ ಪಿತ್ತ ಆಗುತ್ತೆ, ಮತ್ತು ಜಿಂಕು, ಐರನ್ನ ನಮ್ಮ ಬಾಡಿಗೆ ರಿಯಾಕ್ಟ್ ಮಾಡೋಕ್ಕೆ ಅಥವಾ ಅದನ್ನು ಒಳಗಡೆ ತೊಗೊಳೋದಕ್ಕೆ ಈ ಸಿಪ್ಪೆ ಬಿಡೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಈ ಸಿಪ್ಪೆನ ನೆನೆಸ್ಬಿಟ್ಟು ರಾತ್ರಿ ನಾವು ಬೆಳಗ್ಗೆ ಸಿಪ್ಪೆ ತೆಗೆದು ಬಾದಾಮಿನ ಕನ್ಸಂಪ್ಷನ್ ಮಾಡುವಂಥದ್ದು, ಕರೆಕ್ಟಾ. ಸೊ ಇದು ಆ್ಯಕ್ಚುಲ್ ಫ್ಯಾಕ್ಟು, ನ್ಯೂಟ್ರಿಷನ್ಸ್ ಪ್ರಕಾರ ಇದು ಫ್ಯಾಕ್ಟು. ಆ ಸಿಪ್ಪೆ ವಿಷ ಅಲ್ಲ. ಸೊ ನಿಮಗೆ ಪಿತ್ತ ಆಗಲ್ಲ, ನಿಮಗೇನು ಆಗಲ್ಲ ಅಂದರೆ ತಿನ್ಬೋದು, ತಿನ್ನಲೇಬಿಡಿ ಅಂತ ಯಾರು ಹೇಳೋದಿಲ್ಲ. ಸೊ ಎಂಡ್ ಆಫ್ ದ ಡೇ ಇಟ್ ಈಸ್ ಯುವರ್ ಚಾಯ್ಸ್. ಸೊ ಇದು ನಮಗೆ ಸೈಂಟಿಫಿಕಲಿ ಇದು ವಿಚಾರ. ಆ್ಯಕ್ಚುಲಿ ಯಾಕೆ ಬಾದಾಮಿ ಸಿಪ್ಪೆ ತಿನ್ನಬಾರ್ದು ಅಥವಾ ಓವರ್ ನೈಟ್ ನೆನೆಸಿ ತಿನ್ನಬೇಕು ಅಂತ. ಓವರ್ ನೈಟ್ ನೆನೆಸಿದ್ರೆ ಏನು ಎಕ್ಸ್ಟ್ರಾ ನಿಮ್ಗೇನದ್ರಲ್ಲಿ ಕ್ಯಾಲ್ಸಿಯಂ ಎನರ್ಜಿ ಎಲ್ಲ ಜಾಸ್ತಿ ಬರಲ್ಲ, ಆ ಸಿಪ್ಪೆ ನೀಟಾಗಿ ಪೀಲ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಓವರ್ ನೈಟು ಅದನ್ನು ನೆನೆ ಹಾಕೋದು ಅಷ್ಟೇ, ಓಕೆನಾ. ಸೊ ಬೆಸ್ಟ್ ಟೈಮು ನೀವು ಡ್ರೈ ಫ್ರೂಟ್ಸ್ನ ಕನ್ಸಂಪ್ಷನ್ ಮಾಡೋದು ಅಂತಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ. ಅದು ಯಾವ ಡ್ರೈ ಫ್ರೂಟ್ಸ್ ಆದರೂ ಆಗಿರ್ಬೋದು, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಡ್ರೈ ಫ್ರೂಟ್ಸ್ನ ತಿಂದರೆ ನಮಗೆ ಇಡೀ ದಿನ ಚೈತನ್ಯ ಇರುತ್ತೆ ಮತ್ತು ಎನರ್ಜಿ ಬರುತ್ತೆ ಅನ್ನೋದು ಒಂದು ವಿಚಾರ, ಓಕೆನಾ. ಈಗ ಹೆಂಗೆ ಹಾಲು ಕುಡಿಬೇಕಾದ್ರೆ ಕೆಲವರು ಬಾಳೆನೂ ಡ್ರೈ ಫ್ರೂಟ್ಸ್ನ ತಿಂತಾರೆ, ಜಿಮ್ಗೆ ಹೋಗೋರು ಇದನ್ನೇ ಆ್ಯಕ್ಚುಲಿ ಫಾಲೋ ಮಾಡೋದು. ಸೊ ಅದು ಆ ರೀತಿ ತಿಂದಾಗ ನಮಗೆ ಬಾಡಿಗೆ ಎನರ್ಜಿ ಬೂಸ್ಟ್ ಆಗುತ್ತೆ ಅನ್ನೋ ಉದ್ದೇಶ, ಓಕೆನಾ. ಸೊ ಅದರಲ್ಲಿ ವಿಷ ಅಂಶ ಇದೆ, ವಿಷಕಾರಿ ಅಂಶ ಇದೆ, ಅದೆಲ್ಲ ವಿಚಾರ ಅಲ್ಲ. ಸೊ ಇದು ಸೈಂಟಿಫಿಕಲಿ ವಿಚಾರ ಇರುವಂಥದ್ದು. ಸೊ ಇವತ್ತು ನಮ್ಮ ಮನೆಯಲ್ಲಿ ಒಂದು ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ, ಬನ್ನಿ ಮಾಡಿಕೊಂಡು ಕುಡೀರಿ. ಇಟ್ ಈಸ್ ವೆರಿ ಹೆಲ್ತಿ ಆ್ಯಂಡ್ ತುಂಬ ಬಾಡಿಗೆ ಇಂಪ್ರೂವ್ಮೆಂಟ್ಸ್ ಕೂಡ ಆಗುತ್ತೆ. ಆ್ಯಂಡ್ ನಾವಂತೂ ಇವಾಗ ಎವ್ರಿ ಸಿಂಗಲ್ ಡೇ ತುಂಬ ಅಂದರೆ ತುಂಬಾ ಡ್ರೈ ಫ್ರೂಟ್ಸ್ನ ತಿಂತಾ ಇದ್ದೀನಿ, ಯಾಕಂದರೆ ನನಗೆ ಎನರ್ಜಿ ಬೇಕು. ನನಗೆ ಖರ್ಜೂರ ಅಂದರೆ ಇಷ್ಟ ಇಲ್ಲ, ಮಿಕ್ಕಿದ್ದು ನಾನು ಏನು ಕೊಟ್ಟರು ತಿಂತೀನಿ. ಖರ್ಜೂರ ಅಂದರೆ ನನಗಾಗಲ್ಲ, ಮಿಕ್ಕಿದೆಲ್ಲ ತಿಂತೀನಿ. ಇವತ್ತು ನಮ್ಮಮ್ಮ ಏನೇನು ಹಾಕ್ತಾರೆ ಮಿಲ್ಕ್ ಶೇಕ್ ತೋರಿಸ್ತೀನಿ ಬನ್ನಿ. ಮಿಲ್ಕ್ ಶೇಕ್ ಅಂತ ಹೇಳಿದೆ, ಯಾವ ಮಿಲ್ಕ್ ಅಂತ ಹೇಳಿಲ್ಲ, ನಾನು ನಿಮಗೆ ಹೇಳ್ತೀನಿ ನೋಡಿ. ಕೊಕೊನಟ್ ಮಿಲ್ಕು, ಇದನ್ನು ಚೆನ್ನಾಗೆ ನುಣ್ಣಗೆ ರುಬ್ಬಿ 2-3 ಸಲ ನೀರು ಹಾಕಿ ಆಮೇಲೆ ಅದನ್ನು ನೀರು ತೆಗಿಬೇಕು. ಹಾಲು ನೀರು ತೆಗೆದು ಮಾಡ್ಕೊಳ್ಳೋ ಪ್ರೊಸೀಜರ್. ಸೊ ಬೇಸಿಕಲಿ ನಾವು ನಾರ್ಮಲ್ ಹಾಲಲ್ಲಿ ಮಾಡ್ತಾ ಇಲ್ಲ, ಕಾಯಿ ಹಾಲಲ್ಲಿ ಈ ಒಂದು ಮಿಲ್ಕ್ ಶೇಕ್ನ ಮಾಡ್ತಾ ಇರೋದು. ಬಿಕಾಸ್ ಸಮ್ಮರಿಗೆ ತೆಂಗಿನಕಾಯಿ ತುಂಬ ತಂಪು ಮಾಡುತ್ತೆ, ಮತ್ತು ನಮಗೆ ಡ್ರೈ ಫ್ರೂಟ್ಸು ಎನರ್ಜಿ ಕೊಡುತ್ತೆ, ಸ್ಕಿನ್ನ ತುಂಬ ರಿಫ್ರೆಶಿಂಗ್ ಆಗಿ ತೆಂಗಿನಕಾಯಿ ಇಟ್ಕೊಳ್ಳುತ್ತೆ. ಸೊ ಇದು ಹಾಲು ಮಿಲ್ಕ್ ಅಲ್ಲ, ತೆಂಗಿನಕಾಯಿ ಹಾಲಲ್ಲಿ ಮಾಡ್ತಾ ಇರುವಂತ, ಕೊಕೊನಟ್ ಮಿಲ್ಕ್ ಅಲ್ಲಿ ಮಾಡ್ತಾ ಇರುವಂತ ಮಿಲ್ಕ್ ಶೇಕ್. ಇದನ್ನ ಫಸ್ಟ್ ಚೆನ್ನಾಗಿ
ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಮಿಕ್ಸಿಲಿ ಹಾಕೋತೀನಿ. ಹಾಲು ತೆಗಿಬೇಕು ಈಗ. ಹಾಲು ತೆಗಿತೀನಿ. ತೆಗೆದ ಆದಮೇಲೆ ನಂತರ ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ಆಮೇಲೆ ಯಾವ ರೀತಿ ಪ್ರೊಸೀಜರ್ ಅಂತ ಹೇಳ್ಕೊಡ್ತೀನಿ. ಸೊ ನಾವು ಬಾದಾಮಿ, ಪಿಸ್ತಾ, ಗೋಡಂಬಿ, ದ್ರಾಕ್ಷಿ ಇದಿಷ್ಟು ಓವರ್ ನೈಟು ನೆನೆಸಿಟ್ಟು ಬಾದಾಮಿದು ಸಿಪ್ಪೆ ತೆಗೆದಿದ್ದೀವಿ. ಸೊ ಪಿಸ್ತಾದೂ ನೆನೆಸಾಗಿದೆ, ಅದು ಮೇಲ್ಗಡೆ ಶೆಲ್ ತೆಗ್ದು ಪಿಸ್ತಾನು ನೆನೆಸಿದ್ದೀವಿ. ಓವರ್ ನೈಟ್ ಎಲ್ಲ ಡ್ರೈ ಫ್ರೂಟ್ಸ್ನು ನೆನೆಸಿದ್ದೀವಿ. ನಿಮಗೆ ಇದಕ್ಕೆ ಬೇಕಾದರೆ ಅಂಜೂರ, ವಾಲ್ನಟ್ಟು ಏನು ಬೇಕಾ ಡ್ರೈ ಫ್ರೂಟ್ಸ್ನ ಹಾಕೋಬೋದು. ಇದಕ್ಕೆ ಲಿಮಿಟೇಷನ್ಸ್ ಇಲ್ಲ. ಸೊ ನಿಮಗೆ ಏನು ಡ್ರೈ ಫ್ರೂಟ್ಸ್ ಬೇಕೋ ಹಾಕೋಬೋದು. ಇವಾಗ ನಾನು ಜಸ್ಟ್ 4 ಹಾಕ್ತಾ ಇರೋದು: ಬಾದಾಮಿ, ಪಿಸ್ತಾ, ಗೋಡಂಬಿ, ದ್ರಾಕ್ಷಿ. ಸೊ ಇದಿಷ್ಟು ಐಟಮ್ ಬೇಕು. ಇದ್ರ ಜೊತೆಗೆ ಬೆಲ್ಲದ ಪಾಕ ಬೇಕು, ಮತ್ತು ಗಸಗಸೆ ಬೇಕು, ತೆಂಗಿನಕಾಯಿ ಬೇಕು. ಈಗ ನಮ್ಮಮ್ಮ ರುಬ್ಬುವ ಕಾರ್ಯಕ್ರಮ. ಏನು ಬೇಡ, ಇಲ್ಲ, ಬರೀ ಡ್ರೈ ಫ್ರೂಟ್ಸೇ ಸಾಕಿದ್ದಕ್ಕೆ. ಸೊ ಇವಾಗ ಕಾಯಿ ಹಾಲು ರುಬ್ಕೊಳ್ಳೋಣ, ನಡೀರಿ. 2 ಸ್ಪೂನ್ ಬರ್ತಿ ಗಸಗಸೆ ಹಾಕೋತಾ ಇದ್ದೀನಿ. ಎದೆ ನೋವಿಗೆ ತುಂಬ ಒಳ್ಳೆಯದು. ನಿದ್ದೆ ಬರದೇ ಇರೋರಿಗೆ, ಟೆನ್ಷನ್ ಇರೋರಿಗೆ ಇದು ಹೇಳಿ ಮಾಡಿಸಿದ ರೆಸಿಪಿ. ಇದನ್ನು ಸಿಮ್ಮಲ್ಲಿಟ್ಟೆ ಹುರಿಬೇಕು, ಇಲ್ಲ ಸೀತ್ಕೊಂಡ್ಬಿಡತ್ತೆ. ಹುರ್ಕೋತಾ ಇದ್ದೀನಿ. ಇದು ಒಂದೇ ಹುರ್ಕೊಳಕ್ಕಿರೋದು, ಬೇರೆ ಏನೇನಿಲ್ಲ. ಎರಡು ಏಲಕ್ಕಿ ಬಿಡಿಸ್ಕೊಂಡಿರೋದು, ಅದನ್ನು ಹಾಕ್ಕೊಂಡು ಲಾಸ್ಟಿಗೆ ಒಂಚೂರು ಹುರ್ಕೊಳ್ಳೋದು ಅಷ್ಟೇ. ಆಯಿತು, ಅದನ್ನೇನು ಉರಿಯೋದೇನಿಲ್ಲ, ಈ ಬಿಸಿಗೆ ಸಾಕು. ಇವಾಗ ಮಿಕ್ಸಿಗೆ ಹಾಕ್ಕೋತೀನಿ. ಕಾಯಿ ಹಾಲು ಮಾಡ್ಕೊಳ್ಳೋಣ. ಚಿಪ್ಪು ತೆಂಗಿನಕಾಯಿ ಹಾಕ್ತಾ ಇದ್ದಾರೆ. ಇಬ್ರಿಗೆ ಹಾಕಬೇಕು. ಹೊಟ್ಟೆ ತುಂಬ ಒಂದು ದೊಡ್ಡ ಗ್ಲಾಸಲ್ಲಿ ಕುಡಿಬೋದು ಇಬ್ಬರೂ. ಕಾಯಲ್ಲಿ ಯಾವ ಏಜ್ ಆದರೂ ಕುಡಿಬೋದು, ಯಾವ ಸೀಸನ್ ಆದರೂ ಕುಡಿಬೋದು. ತುಂಬ ಒಳ್ಳೆಯದು. ಸಮ್ಮರ್ಗಂತೂ ಹೇಳಿ ಮಾಡಿಸಿದ್ದು ರೆಸಿಪಿ ಇದು. ನೀಟಾಗಿ ಸೋಸ್ಕೊಂಡು ಅದನ್ನು ಮತ್ತಿನ್ನೊಂದು ಸತಿ ರುಬ್ಕೊಂಡು ನೀಟಾಗಿ ಎಷ್ಟಾಗುತ್ತಷ್ಟು ಕಾಯಿ ಹಾಲನ್ನ ಹಿಂಡಿ ತೆಗಿರಿ. ಹಿಂಡಿ ತೆಗಿರಿ. ಈ ಕಾಯಿ ಹಾಲು ನೋಡ್ತಾರೆ ಏನು ನೆನಪಾಗತ್ತೆ ನಿನಗೆ? ಮೊನ್ನೆ ನಾವು ಗೀ ರೈಸ್ ಮಾಡೋಣ ಅನಿಸ್ತದೆ. ಚಿಪ್ಪಲ್ಲಿ ಇಷ್ಟು ಕಾಯಿ ಹಾಲು ಬಂತು ನಮಗೆ. ಆಲ್ಮೋಸ್ಟ್ ಒಂದು ಅರ್ಧ ಲೀಟ್ರ್ ಬಂದಿದೆ. 2 ಏಲಕ್ಕಿ ಹಾಕಿದ್ದೀನಿ. ಏಲಕ್ಕಿ ಪುಡಿ ಇದ್ರೂ ನೀವು ಹಾಕೋಬೋದು ಡೈರೆಕ್ಟಾಗೆ. ನಾನು ಏಲಕ್ಕಿ ಪುಡಿ ಮಾಡ್ಕೊಂಡಿಲ್ಲ, ಹಾಕ್ತಾಯಿದ್ದೀನಿ. ಆಮೇಲೆ ಡ್ರೈ ಫ್ರೂಟ್ಸ್ ನೆನೆಸಿಟ್ಟಿರೋದೆಲ್ಲವೂ ಹಾಕೋತೀನಿ. ಎಲ್ಲ ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇ. ಇದೇನು ಡಬಲ್ ಏನಿಲ್ಲ, ಒಂದೇ ಬೆಲ್ಲದ ಪಾಕ ಅಷ್ಟೇ. ಇಲ್ಲ ಅದಕ್ಕೆ ಡೈರೆಕ್ಟ್ ನಾನು ಪಾಕ ಮಾಡ್ಕೊಂಡಿದ್ದೀನಲ್ಲ, ಓಕೆ, ಡೈರೆಕ್ಟ್ ಮಿಕ್ಸ್ ಮಾಡ್ಕೋಬೋದು. ತಣ್ಣಗೆ ಕುಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಒಂದು ಸ್ವಲ್ಪ ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ, ಬೇಕು ಅಂದರೆ ಹಾಕ್ಕೊಳ್ಳಿ. ನಮಗೆ ಬಾಡಿ ಸ್ವಲ್ಪ ತಣ್ಣಗಿರಲಿ ಅಂತ ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ತಣ್ಣಗೆ ಕುಡೀರಿ ಸಮ್ಮರಲ್ಲಿ. ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ರುಬ್ಬಿದ್ದಾರೆ ಕಂಪ್ಲೀಟ್ಲಿ. ಅದನ್ನು ಮಿಕ್ಸಿಂಗ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ತೀನಿ. ವಾ, ಇದು ಒಳ್ಳೆ 5-6 ಗ್ಲಾಸ್ ಆಗೋ ಥರ ಇದೆ ಇದು. ಇಬ್ರಿಗಲ್ಲ, 5 ಜನಕ್ಕೆ ಆಗಿರ್ಬೋದು. ಗ್ಯಾರಂಟಿ ಆಗುತ್ತೆ ಇದು. ವೇಸ್ಟ್ ಮಾಡೋಂಗಿಲ್ಲ ನೋಡು. ಡ್ರೈ ಫ್ರೂಟ್ಸ್ ಹೊಟ್ಟೆ ಉರಿಯುತ್ತೆ. ನೀರು ಹಾಕಿ ತೆಗೆದಾಯ್ತು, ಕೆಲಸ ಮುಗಿ. ನೀವು ಬೆಲ್ಲ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು, ಯಾಕಂದರೆ ಡ್ರೈ ಫ್ರೂಟ್ಸ್ ಹಾಕಿದ್ದೀರಾ. ಬೇಕು ಅನ್ನೋರು ಹಾಕೋಬೋದು. ಚಾಯ್ಸ್ ಇಸ್ ಯುವರ್ಸ್. ಸೊ ನೋಡ್ಕೊಳ್ಳಿ, ನಿಮಗೆ ಬೇಕು ಹಾಕೊಳ್ಳಿ. ಹನಿ ಆದರೂ ಹಾಕೋಬೋದು, ಏನು ತೊಂದರೆ ಇಲ್ಲ. ಡಯಟ್ ಕಾನ್ಶಿಯಸ್ ಇರೋರು ಅವ್ರ ಇಷ್ಟ, ನೀವಿಷ್ಟ. ನಾವು ಸಕ್ಕರೆ ಹಾಕ್ತಿಲ್ಲ ಇದಕ್ಕೆ. ಸಕ್ಕರೆ ದಯವಿಟ್ಟು ಹಾಕೋಬೇಡಿ. ಟೇಸ್ಟ್ ಬೇಕು ಅಂದರೆ ಬೆಲ್ಲನೇ ಹಾಕೊಳ್ಳಿ, ಇಲ್ಲಾಂದರೆ ನಿಮ್ಮ ಇಷ್ಟ. ಸಕ್ಕರೆ ಮಾತ್ರ ಬೇಡ. ನಾನು ಇದು ಬಿಸಿ ಮಾಡಿ ಸೋಸ್ಕೊಂಡಿದ್ದೀನಿ, ಹಾಗಾಗಿ 2 ಸ್ಪೂನ್ ಹಾಕ್ತೀನಿ. 2 ಸೌಟು ಕಲಿಸ್ಕೊಳ್ಳ. ಸೂಪರ್ ಡೂಪರ್ ಆಗಿರುವಂಥ ಕಾಯಿ ಹಾಲಿನ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ರೆಡಿ. ಕುಡ್ದು ಹೇಳ್ತೀನಿ. ಗಮ್ ಅಂತ ಇದೆ ಡ್ರೈ ಫ್ರೂಟ್ಸ್ ಸ್ಮೆಲ್ಲು. ಆ್ಯಕ್ಚುಲಿ ಜಾಸ್ತಿ ಕ್ವಾಂಟಿಟಿನೇ ಆಯಿತು. ಅಡುಗೆ ಮಾಡಿಲ್ವಲ್ಲ ಮಧ್ಯಾಹ್ನಕ್ಕೆ. 2 ಗ್ಲಾಸ್ ಕುಡಿದ್ರೆ ಪಿಸ್ತಾ ರೆಡಿ ಆಗಿದೆ. ಅಂದರೆ ಗಮ್ ಅಂತೈತೆ ಮನೆಯೆಲ್ಲ. ಇಲ್ಲೇ ಕುಡಿದ್ಬಿಟ್ಟು ಹೇಳ್ತೀನಿ ನಿಮಗೆ. ಗಮ್ಮ ಸಖತ್ತಾಗಿದೆ. ಕುಡಿಲಾ? ಆಹಾ, ನೆಕ್ಸ್ಟ್ ಲೆವೆಲ್ ಗೈಸ್. ವಾವ್, ಟ್ರಸ್ಟ್ ಮೀ, ಸೂಪರಾಗಿದೆ. ಆ್ಯಂಡ್ ಗಸಗಸೆ ಘಮ ಅಂತೂ ಸಖತ್ತಾಗಿ ಹೊಡಿತದೆ. ಆ ಕಾಯಿ ಹಾಲು ವಾವ್, ಸೂಪರ್ ಡೂಪರ್. ನನಗೆ ಭಾಳ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ, ತುಂಬ ಹೆಲ್ದಿ ಆ್ಯಂಡ್ ತುಂಬ ಒಳ್ಳೆಯದು. ಯಾವ ಡ್ರೈ ಫ್ರೂಟ್ಸ್ ಆದರೂ ಹಾಕ್ಕೊಳ್ಳಿ, ಸಖತ್ತಾಗಿದೆ. ನಮ್ಮ ಅಮ್ಮನ ಹತ್ರ ಕೇಳ್ತೀನಿ ಬನ್ನಿ ಒಂದ್ಸಲ.
ಅಮೃತ ಅಂತ ಹೇಳ್ಬೋದು. ಇದಕ್ಕೆ ಹೆಸರನ್ನ ಡ್ರೈ ಫ್ರೂಟು ಮಿಲ್ಕ್ ಶೇಕು ಏನು ಬೇಡ, ಅಮೃತದ ಪಾನಕ ಅಂತ ನಾನು ಹೆಸರಿಡ್ತೀನಿ. ಸಖತ್ತಾಗಿದೆ. ಎಲ್ಲ ಏಜ್ ಅವರು ಮಾಡ್ಕೊಂಡು ಕುಡಿಬೋದು. ನೀವು ಡ್ರೈ ಫ್ರೂಟ್ಸ್ಗೆ ಕಾಸ್ಟ್ಲಿ ಆಯಿತು ಅಂದ್ಕೋಬೇಡಿ. ದಯವಿಟ್ಟು ನಮ್ಮ ಆರೋಗ್ಯ ಮುಖ್ಯ. ಅದೇ ನಾವು ಕರೆಕ್ಟಾಗಿ ತೊಗೊಂಡಿದ್ರೆ ಮೆಡಿಸಿನಿಗೆ ದುಡ್ಡು ಹಾಕ್ತೀವಿ. ಈ ಥರ ಮಾಡ್ಕೊಂಡು ಕುಡೀರಿ. ತುಂಬ ಆರೋಗ್ಯಕರವಾದ ಅಮೃತ ಪೇಯ. ಪೇಯ ಅಂದರೆ ಪಾನಕ ಅಂತ, ಜ್ಯೂಸ್. ಸಖತ್ತಾಗಿದೆಲ್ಲ. ನಾವು ಸ್ವಲ್ಪ 2 ಸ್ಪೂನ್ ಇದರಲ್ಲಿ ಹಾಕೊಂಡಿದ್ದೀನಿ. ಬೇಕಾದ್ರೆ ಇನ್ನೂ ಸ್ವಲ್ಪ ಸ್ವೀಟ್ ಹಾಕೋಬಹುದು, ಬೇಕಾದ್ರೆ ಹಾಕೋಬಹುದು ಬೆಲ್ಲ. ತುಂಬಾ ಚೆನ್ನಾಗಿದೆ ಅಮೃತ. ಬ್ಯೂಟಿಫುಲ್, ಎಮ್ಮಿ, ಸೂಪರ್, ಫ್ಯಾಬುಲಸ್, ಫ್ಯಾಂಟಾಸ್ಟಿಕ್ ಆಗಿದೆ. ಅದನ್ನೇ ಹೇಳ್ದಲ್ಲ, ಎನಿ ಡ್ರೈ ಫ್ರೂಟ್ಸ್ ಹಾಕೊಳ್ಳಿ, ಏನೂ ತೊಂದರೆ ಇಲ್ಲ, ಎಲ್ಲರಿಗೂ ಒಳ್ಳೆಯದು. ಎಲ್ಲರಿಗೂ ಕೊಡಿ. ಎಲ್ಲ ರೀತಿಯೂ ಅಂಶಗಳು ನಮ್ಮ ಬಾಡಿಗೆ ಬೇಕಾಗಿರೋ ಅಂಥದ್ದೇ. ಅದ್ರ ಜೊತೆ ಕಾಯಿ ಹಾಲು ಸೂಪರ್ 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 ಅಮೃತ ಇದ್ದಂಗಿದೆ. ಮಾಡ್ಕೊಂಡು ಎಲ್ಲರೂ ಕುಡಿದು ಹೇಳಿ ನಮಗೆ ಹೇಗಿತ್ತು ಅಂತ. ಇಲ್ಲ ನಿಮಗೆ ಗೊತ್ತಿದ್ರೆ ನಾವು ಮಾಡಿದ್ದೀವಿ, ನಾವು ಈ ಥರ ಮಾಡ್ಕೊಳ್ತೀವಿ, ಇನ್ನೂ ಏನೇನು ಆ್ಯಡ್ ಮಾಡ್ತೀರ ಅಂತಲೂ ಹೇಳಿ ನಮಗೆ. ನಾವು ನೆಕ್ಸ್ಟ್ ಏನಾರ ಮಾಡೋಣ. ನಾವು ನಿಮ್ಮ ರೆಸಿಪಿನೇ ನಾವು ಮಾಡ್ತೀವಿ ಅವಾಗ. ನನಗೆ ಕಾಯಿ ಹಾಲು ಬೇಡ, ನಾನು ಓಟ್ ಮಿಲ್ಕ್ ಯೂಸ್ ಮಾಡ್ಬೋದಾ, ಇಲ್ಲ ನಾರ್ಮಲ್ ಮಿಲ್ಕ್ ಯೂಸ್ ಮಾಡ್ಬೋದಾ, ಆಲ್ಮಂಡ್ ಮಿಲ್ಕ್ ಯೂಸ್ ಮಾಡ್ಬೋದಾ ಅಂದರೆ ಎಸ್. ಕಾಯಿ ಹಾಲು ಬೇಡ ಅನ್ನೋರು ನಾರ್ಮಲ್ ಹಾಲಾದರೂ ಯೂಸ್ ಮಾಡಿ. ಇಲ್ಲ ಅಂತಂದರೆ ನಾನು ಹೇಳ್ದಲ್ಲ, ಓಟ್ಸು, ಆಲ್ಮಂಡ್ ಆಯಿಲು ಬೇಜಾನ್ ಸಿಗುತ್ತೆ ನಿಮಗೆ, ಅದನ್ನೆಲ್ಲ ಹಾಕೊಂಡು ಟ್ರೈ ಮಾಡ್ತೀನಿ ಅಂದರೂ ಓಕೆ, ನೋ ಪ್ರಾಬ್ಲಮ್. ಬಟ್ ಕಾಯಿ ಹಾಲಲ್ಲಿ ಮಾಡಿದ್ರೆ ಅದೊಂದು ಫ್ಲೇವರೇ ಬೇರೆ. ನಿಮಗೆ ರೆಡಿ ಇರೋ ಕಾಯಿ ಹಾಲು ಸಿಗುತ್ತೆ, ಬಟ್ ಮನೇಲೇ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಫ್ಲೇವರ್ ಇರುತ್ತೆ. ಸೊ ಮಾಡ್ಕೊಂಡು ಕುಡೀರಿ ಗಾಯ್ಸ್. ಕಮೆಂಟಲ್ಲಿ ತಿಳಿಸಿ ಹೆಂಗಿತ್ತು ಅಂತ. ನನಗಂತೂ ಭಾರಿ ಇಷ್ಟ ಆಯಿತು. ಆಗಲೇ 2ನೇ ಗ್ಲಾಸ್ ಹೊಡಿತಾ ಇದ್ದೀವಿ ನಾವು. ಪೀಸ್. ಇದು ಒಂದು ವೆಯ್ಟ್ ಲಾಸ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಬಿಕಾಸ್ ವೆಯ್ಟ್ ಲಾಸ್ ಮಾಡೋರು ಡ್ರೈ ಫ್ರೂಟ್ಸ್ನ ತಿಂತಾರೆ. ಡ್ರೈ ಫ್ರೂಟ್ಸಿಂದ ದಪ್ಪ ಆಗ್ತೀವಿ ಅಂತ ಹೇಳಿ ತಲೆಯಲ್ಲಿ ಇಟ್ಕೊಂಡಿದ್ರೆ ಇಟ್ ಈಸ್ ರಾಂಗ್. ಆ್ಯಕ್ಚುಲಿ ಬಾಡಿಗೆ ಬೇಕಾಗಿರುವಂಥ ಪ್ರೋಟೀನ್, ಕ್ಯಾಲ್ಶಿಯಮ್ಮು, ಫೈಬರು ಎಲ್ಲನೂ ಡ್ರೈ ಫ್ರೂಟ್ಸ್ ಕೊಡುತ್ತೆ. ಸೊ ವೆಯ್ಟ್ ಲಾಸ್ಗೂ ಕೂಡ ಬಹಳ ಹೆಲ್ಪ್ ಮಾಡುತ್ತೆ ಈ ಒಂದು ರೆಸಿಪಿ. ಸೊ ನೀವು 1.5 ಗ್ಲಾಸ್ ಕುಡಿದ್ಬಿಟ್ರೆ ಬೆಳಗ್ಗೆ, ಸೊ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ಬೋದು ನೀವು ಆರಾಮಾಗಿ. ಬಿಕಾಸ್ ಕಾಯಿ ಹಾಲು, ಡ್ರೈ ಫ್ರೂಟ್ಸು, ಬೆಲ್ಲ ಎಲ್ಲ ಇರೋದ್ರಿಂದ ನಿಮಗೆ ಕಂಪ್ಲೀಟ್ಲಿ ಒಂದು 6 ಅವರ್ಸು ನಿಮಗೆ ಬಾಡಿ ಸಸ್ಟೈನ್ ಆಗುತ್ತೆ. ಸೊ ಜಿಮ್ಗೆ ಹೋಗೋರು ಇದನ್ನು ಕುಡ್ಕೊಂಡು ಹೋಗ್ಬೋದು. ಮತ್ತು ಎಲ್ಲ ಸಂಜೆ ಏನಾದರೂ ಒಂದು ಟೀ ಬದಲು ನಾನು ಈ ಥರ ಮಿಲ್ಕ್ ಶೇಕ್ ಕುಡಿತೀನಿ ಅಂತಂದರೆ ಇದನ್ನು ನೀವು ಯುಟಿಲೈಸ್ ಮಾಡ್ಕೋಬೋದು. ಸೊ ಇಟ್ ಈಸ್ ಆಲ್ಸೋ ವೆಯ್ಟ್ ಲಾಸ್ ರೆಸಿಪಿ, ಓಕೆನಾ? ಯಾಕಂದರೆ ಬ್ಯಾಲೆನ್ಸ್ಡ್ ಡಯಟಲ್ಲಿ ಇದಿರುತ್ತೆ. ನಿಮಗೆ ಡ್ರೈ ಫ್ರೂಟ್ಸ್ನ ತಿಂತೀವಿ ಎಲ್ಲರೂ ಮನೇಲಿ. ಮಕ್ಕಳು ನೋಡಿದ್ರೆ ನೀವು ಎಲ್ಲಾದರೂ ಡ್ರೈ ಫ್ರೂಟ್ಸ್ ಕೊಟ್ಟಿರ್ತೀರ ಮಕ್ಕಳಿಗೆ. ಯಾಕಂದರೆ ಬಾಡಿ ಕ್ಯಾಲ್ಶಿಯಮ್, ವಿಟಮಿನ್ ಎಲ್ಲ ಬೇಕು. ಖರ್ಜೂರ ಸಮೇತ ಹಾಕಿದ್ರೆ ತುಂಬ ಒಳ್ಳೆಯದು. ಡ್ರೈ ಫ್ರೂಟ್ಸ್ನ ಒಂದು ಮಿತಿಯಲ್ಲಿ ತಿನ್ನಬೇಕು. ಸಿಕ್ತು ಅಂತ ಇಷ್ಟಿಷ್ಟು ತಿಂದುಬಿಟ್ರೆ ಅದು ಫ್ಯಾಟ್ ಕನ್ವರ್ಟ್ ಆಗುತ್ತೆ. ಎಷ್ಟು ಬೇಕೋ ಬಾಡಿಗೆ, ದಿನಕ್ಕೆ 3 ಬಾದಾಮಿ, 4 ಬಾದಾಮಿ, ಇಲ್ಲ ಅಂತ ಅಂದರೆ ಒಂದು 10 ಗೋಡಂಬಿ, ಇಷ್ಟೇ ಇರಬೇಕು, ಲಿಮಿಟಲ್ಲಿ ಇರಬೇಕು. ಇಷ್ಟಿಷ್ಟು ಹಾಕೊಂಡು ತಿಂತೀನಿ ಅಂತಂದರೆ ಅದು ವೆಯ್ಟ್ ಲಾಸ್ ಆಗೋಲ್ಲ, ಅದು ವೆಯ್ಟ್ ಗೇನ್ ಆಗುತ್ತೆ. ಸೊ ನೀವು ಲಿಮಿಟಾಗಿ ತಿಂದಾಗ ಬಾಡಿಗೆ ಏನು ಬೇಕೋ ಆ ಅಂಶ ಡ್ರೈ ಫ್ರೂಟ್ಸು ಕೊಡುತ್ತೆ. ಸೊ ಇಟ್ ಈಸ್ ಆಲ್ಸೋ ಈಕ್ವಲ್ ಟು ವೆಯ್ಟ್ ಲಾಸ್ ರೆಸಿಪಿ.